ಪಾಠ ಬೋಧನೆ ಮಾಡಿದ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿ ಅಭಿನಂದನಾ ಸಮಿತಿ ಹಾಗೂ ಚೌರಿ ವಿದ್ಯಾರ್ಥಿಗಳ ಬಳಗದಿಂದ ಗುರುವಂದನೆ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳ ಮಹಾ ಸಮ್ಮೇಳನ ಕಾರ್ಯಕ್ರಮ ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿ ಗುರುಗಳನ್ನ ನೆಚ್ಚಿನ ಶಿಷ್ಯ ಬಳಗ ಹಾಡಿ ಹೊಗಳಿದ್ರು. LS ಚೌರಿ ಗುರುಗಳಾದ ಅವರು ಆಗಸ್ಟ್ 8ನೇ ತಾರೀಕು ರಿಟೈರ್ ಆದರು. ಆ ರಿಟೈರ್ಗೋಸ್ಕರ ನಾವೆಲ್ಲ ಅವರಿಗೆ ಬೀಳ್ಕೊಡುವ ಸಮಾರಂಭ ಹಾಗೂ ಗುರುವಂದನೆ ಹಾಗೂ ಗುರು ವಂದನೆ, ಅದರ ಜೊತೆಗೆ ವಿದ್ಯಾರ್ಥಿಗಳ ಸಮ್ಮೇಳನ 25 ಬ್ಯಾಚು 1ನೇ ತರಗತಿಯಿಂದ ಈಗ 10ನೇ ತರಗತಿ ಒಳಗೆ ಪಾಸ್ಔಟ್ ಆದ 25 ಬ್ಯಾಚಿನ ವಿದ್ಯಾರ್ಥಿಗಳ ಸಮ್ಮೇಳನ ಅಲ್ಲ, ಇದು ಮಹಾ ಸಮ್ಮೇಳನ ಮಾಡಿದ್ದೀವಿ ನಾವು. ಈ 3 ಕಾರ್ಯಕ್ರಮ ಇಟ್ಕೊಂಡು 2 ದಿವಸ ಪರ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಮೊದಲನೇ ದಿನ ನಮ್ಮ ಬ್ಯಾಚ್ದವರು ಗೆಟ್ ಟುಗೆದರ್ 25 ಬ್ಯಾಚ್ಗಳು ಕರೆಕ್ಟ್ ಸರ್. 2000ರಲ್ಲಿ ಫಸ್ಟ್ ಬ್ಯಾಚ್ 10th ಪಾಸ್ಔಟ್ ಆದದ್ದು, 2024ಕ್ಕೆ 25 ಬ್ಯಾಚ್ ಪಾಸ್ಔಟ್ ಆಗಿದೆ. ನಾವೆಲ್ಲ ಲಕ್ಕಿ ಇದ್ದೀವಿ, ಏನೋ ಕಾರ್ಯಕ್ರಮ ಮಾಡ್ಬೇಕಂತ ಇದ್ದೀವಿ. ಆಮೇಲೆ ಗೊತ್ತಾಗಿದೆ ನಮ್ಗೆ ಕರೆಕ್ಟ್ ನಾವು 25 ಬ್ಯಾಚ್ ಪಾಸ್ಔಟ್ ಆಗಿದ್ದೀವಿ ಸರ್. ಅಲ್ಲಿ ಇದೊಂದು ಸಿಲ್ವರ್ ಜುಬ್ಲಿ ಅಂತ ಅನಿಸ್ತಾ ಇದೆ. ಮಹಾ ಸಮ್ಮೇಳನ ಮಾಡ್ತಾಯಿದ್ದೀವಿ ಗೆಟ್ ಟುಗೆದರ್ ಇದು. ಅದ್ರ ಜೊತೆಗೆ ಸರ್ದು ಅಭಿನಂದನಾ ಸಮಾರಂಭ ಹಾಗೂ ಪುಸ್ತಕ ಬಿಡುಗಡೆ ಹಿನ್ನೆಲೆ ನಾನಾ ಥರ ಕಾರ್ಯಕ್ರಮ ಮಾಡಿದ್ದೀವಿ 2 ದಿವಸ ಪರ್ಯಂತ. ಈಗ ಇಷ್ಟೇ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌಧರಿ ಅವರು ಆವಾಗಿನ ಕಾಲದಲ್ಲಿ ಬಹಳಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಗಡಿಭಾಗದಲ್ಲಿ ಬರೀ ಉರ್ದು ಹಾಗೂ ಮರಾಠಿ ಭಾಷೆಗಳ ಪ್ರಭಾವವಿದ್ದ ಕುಡಚಿ ಪಟ್ಟಣದ ಸುತ್ತಮುತ್ತಲೂ ಕನ್ನಡ ಭಾಷೆಯನ್ನ ಬೆಳೆಸುವಲ್ಲಿ ಚೌರಿ ಸರ್ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ 25ಕ್ಕೂ ಅಧಿಕ ಪುಸ್ತಕಗಳನ್ನು ಹೊರತಂದಿದ್ದಾರೆ. ವಿಶೇಷವೆಂದರೆ ಒತ್ತಕ್ಷರವಿಲ್ಲದ ಪದಗಳನ್ನೇ ಬಳಸಿಕೊಂಡು ಒಂದು ಗ್ರಂಥವನ್ನು ಸಹ ಬಿಡುಗಡೆಗೊಳಿಸಿದ್ದಾರೆ. ಚೌರಿ ಶಿಕ್ಷಕರಿಗೆ ಅನೇಕ ಪ್ರಶಸ್ತಿಗಳು ಸಹ ಲಭಿಸಿವೆ. ಹಲವಾರು ವಿದ್ಯಾರ್ಥಿಗಳಿಗೆ ಚೌರಿ ಸರ್ ಎಂದರೆ ಬಲು ಅಚ್ಚುಮೆಚ್ಚು. ಚೌರಿಯವರು ಬೋಧನೆ ಮಾಡಿರುವ 2000ರಿಂದ 3000 ವಿದ್ಯಾರ್ಥಿಗಳು ವಿದೇಶದಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ ಎಂದು ಹಳೆ ವಿದ್ಯಾರ್ಥಿಗಳು ಶಿಕ್ಷಕರಾದ ಚೌರಿಯನ್ನ ಹಾಡಿ ಹೊಗಳಿದ್ರು. ಒಂದು ಗಡಿಭಾಗ, ಮಹಾರಾಷ್ಟ್ರದ ಗಡಿಭಾಗ ಆಗಿರೋದ್ರಿಂದ ಇಲ್ಲಿ ಕನ್ನಡ ಸ್ವಲ್ಪ ಕಡಿಮೆ ಇದಿತ್ತು. ಚೌರಿ ಗುರುಗಳು ತಾವು ಇಲ್ಲಿ ಬಂದು ತಮ್ಮದೇ ಎಫರ್ಟ್ ಹಾಕಿ ಕನ್ನಡವನ್ನು ಒಂದು ಇದು ಮಾಡಬೇಕಂತೇಳಿ ಅತಿಯಾದ ಪರಿಶ್ರಮ ಪಟ್ಟು 90-91ರಿಂದ ಇಲ್ಲಿವರೆಗೆ ಅತಿಯಾದ ಪರಿಶ್ರಮ ಪಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸರಿಯಾದ ವಿದ್ಯಾಭ್ಯಾಸ ಮಾಡಿಸಿ ಈಗ ಅವರ ನೆರಳಲ್ಲಿ ಕರೆತ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೊಡ್ಡ ಸಿಟಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾನೇ ಈಗ ಪುಣೆದಿಂದ ಇದಕ್ಕೆ ಬಂದಿರೋದು. ಹೀಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಬೆಂಗಳೂರು, ಬೆಳಗಾಮು, ಧಾರವಾಡ, ಹುಬ್ಬಳ್ಳಿ ಇದೆಲ್ಲ ಕ್ಷೇತ್ರದಿಂದ ಈ ಎಲ್ಲ ಊರುಗಳಿಂದ ಅವರ ಒಂದು ಇದಕ್ಕೆ ಇವತ್ತಿನ ಒಂದು ಅವರ ಗುರುವಂದನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಾಗಿದ್ದಾರೆ. ಅವರ ಒಂದು ಆಶೀರ್ವಾದದಿಂದ ಎಲ್ಲ ವಿದ್ಯಾರ್ಥಿಗಳು ಈಗ ಉನ್ನತ ಮಟ್ಟದಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಇದೊಂದು ಅವರ ಚೌರಿ ಗುರುಗಳು ವಿದ್ಯಾರ್ಥಿಗಳ ಚಿಕ್ಕ ಮಕ್ಕಳಿಗೆ ಒಂದು ಓದಲು ಈಸಿ ಆಗಲಿ ಅಂತೇಳಿ ಒತ್ತಕ್ಷರವಿಲ್ಲದ ಒಂದು ಪುಸ್ತಕ ಬರೆದಿದ್ದಾರೆ. ಇದೊಂದು ಹೆಮ್ಮೆಯ ವಿಷಯ. ಈ ರೀತಿಯ ಪುಸ್ತಕ ನಾನು ಯಾವಾಗ ನೋಡಿಲ್ಲ. ಒತ್ತಕ್ಷರವಿಲ್ಲದ ಒಂದು ಪುಸ್ತಕ ಬರೆಯೋದು ಒಂದು ಅಭಿಮಾನದ ವಿಷಯ. ಕ್ರಾಂತಿನೇ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಇದೊಂದು ಕ್ರಾಂತಿಯ ವಿಷಯ ಅಂದರೆ ತಪ್ಪಾಗೋದಿಲ್ಲ. ನನ್ನ ಹೆಸರು ಅಭಿಷೇಕ್ ಕೆಸ್ತೆ. ಮತ್ತೆ ಹಳೆಯ ದಿನಗಳನ್ನ ನೆನಪಿಸುವಂತೆ ಹಳೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ತೆಗೆದುಕೊಂಡ್ರು. ಇಷ್ಟು ವರ್ಷಗಳ ಬಳಿಕ ಒಂದೆಡೆ ಸೇರಿದ್ದ ಹಳೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡುತ್ತಾ ಹೆತ್ತ ತಂದೆ ತಾಯಿಯನ್ನ ಸಲಹಬೇಕೆಂದು ತರಗತಿಯಲ್ಲಿ ಪಾಠ ಮಾಡಿದ್ರು. ಇನ್ನು ಕುಡಚಿ ಪಟ್ಟಣದಲ್ಲಿ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಜರುಗಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಶಿಕ್ಷಕರಾದ LS ಚೌರಿಯವರು ಮಾತನಾಡಿದ್ರು. ನಾನು 38 ವರ್ಷಗಳವರೆಗೆ ಅವಿರತವಾಗಿ ಇಲ್ಲಿ ಏನು ಸೇವೆ ಮಾಡಿದ್ದೀನಿ, ಆ ಮಕ್ಕಳೆಲ್ಲರಲ್ಲಿ ನಾ ಕೊಟ್ಟ ಶಿಕ್ಷಣ ಅದು ಹೂವಾಗಿ ಅರಳಿ ಇಷ್ಟೆಲ್ಲ ಒಂದು ಅವರು ಅರಳಿದರು. ಜೊತೆಗೆ ಅವರೆಲ್ಲ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆದಿದ್ದರು.
ಜೊತೆಗೆ ಅಕ್ಷರದಲ್ಲಿ ಇದ್ದಂಥ ಒಂದು ಅಗಾಧವಂಥ ಶಕ್ತಿ ಇದೆ ಅನ್ನೋದನ್ನು ನನಗಿವತ್ತು ಅರ್ಥ ಆಗ್ತದೆ. 38 ವರ್ಷದ ಹಿಂದ್ಗಡೆ ಇಂದ ಇಲ್ಲಿವರೆಗೆ ಭಾಳಷ್ಟು ಮಕ್ಕಳು ಇಲ್ಲಿ ಪರಿಶ್ರಮ ವಹಿಸಿ ದುಡಿದು ನನ್ನಂಥ ಒಬ್ಬ ಸತ್ಕಾರ ಮಾಡಿದಾರಲ್ಲ, ಅದಕ್ಕೆ ಖುಷಿ ಆಗ್ತದೆ, ಆನಂದ ಆಗ್ತದೆ ರೀ. ಇಷ್ಟೆಲ್ಲ ಮೆರವಣಿಗೆ ಮಾಡಿದ್ರು ಸರ್. ಒಂಥರ ಒಂದು ಕಣ್ಣಲ್ಲಿ ನೀರು ಬರುವಂಥದ್ದು ಒಂದು ಸಂಗಾತಿ ಇತ್ತು ಇವಾಗ. ಹೌದೌದು ರೀ. ಭಾಳ ಎಲ್ಲ ನಿಮ್ಮ ಕರ್ನಾಟಕದಿಂದ ಬೇರೆ ಬೇರೆ ನಿಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಕ್ಕೆ ಕೂಡ ಹೋಗಿದ್ದಾರೆ, ಅಲ್ಲಿಂದ ಎಲ್ಲ ಬಂದು ಇಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ದೇಶ ವಿದೇಶದಿಂದ ಬಂದಿದ್ದಾರೆ ರೀ. ಯಾಕಂದರೆ ನಾನು ಅವ್ರಿಗೆ ಹೊಡೆದು ಬಡೆದು ತಿದ್ದಿ ತೀಡಿ ಏನು ಕಲಿಸಿದನರಲ್ಲ, ಅವರೆಲ್ಲ ಅದನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಭಾಳ ವ್ಯಕ್ತಿತ್ವದಲ್ಲಿ ಭಾಳ ಎತ್ತರ ಮಟ್ಟಕ್ಕೆ ಹೋಗಿದ್ದಾರೆ. ಅದಕ್ಕೆ ನನಗೆ ಗೌರವವಾಗಿ ನನ್ನ ಪ್ರೀತಿಯಿಂದ ನನಗೆ ಅವರೆಲ್ಲರೂ ನನ್ನ ಸನ್ಮಾನಲ್ಲಿ ಇದು ಎಲ್ಲ ವಿದ್ಯಾರ್ಥಿಗಳ ಸನ್ಮಾನ, ಅವರು ತಮ್ಮನ್ನು ತಾವು ಸನ್ಮಾನ ಮಾಡ್ಕೊಂಡಿದ್ದಾರೆ ಅಂತೇಳಿ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಭಾಳಷ್ಟು ಕಷ್ಟಪಟ್ಟಿದ್ದೀರಿ. ಇಲ್ಲಿ ಗಡಿಭಾಗಿರೋದ್ರಿಂದ ಕಾಡ ಅನ್ನೋದು ಗೊತ್ತಿಲ್ಲ. 25 ವರ್ಷದಿಂದ ನೀವು ವಿದ್ಯಾರ್ಥಿಗಳಿಗೆ 25 ವರ್ಷ ನೀವು ಕಾಡ ಕಲಿಸಿದ್ರಿ. ಹೌದು ರೀ. ಯಾವ ಥರ ಅಂದರೆ ಹೆಂಗೆ ಅನಿಸ್ತೈತಿ? ಅದ್ರ ಜೊತೆವಾಗಿ ಮಕ್ಕಳಿಗೆ ಈಸಿ ಆಗಲಿ ಅಂತೇಳಿ ವಿದೌಟ್ ಒತ್ತಕ್ಷರ ಇಲ್ಲದ ನೀವು ಪುಸ್ತಕ ಕೂಡ ಬಿಡುಗಡೆ ಮಾಡಿದ್ದೀರಿ. ಅದು ನಾನು ಇರೋ ಪ್ರದೇಶ ಇದೆಲ್ಲ ಕುಡ್ಚಿ ಪ್ರದೇಶ ಉರ್ದುಮಯವಾಗಿದೆ ರೀ. ಈ ಉರ್ದು ಭಾಳಷ್ಟು ಸರಾಗವಾಗಿರ್ತಕ್ಕಂಥ ಫ್ಲೂಯೆಂಟ್ ಭಾಷೆ ಉರ್ದು ಆಗಿ ಇದೆ. ಆ ಉರ್ದು ಬಿಟ್ಟು ಕನ್ನಡಕ್ಕೆ ಯಾರೂ ಬರ್ತಾ ಇರಲಿಲ್ಲ. ಆವಾಗ ನಾನು ಏನು ಮಾಡಿದೆ ಅಂದ್ರೆ ನನ್ನ ಕನ್ನಡನೂ ಕೂಡ ಉರ್ದುಕ್ಕಿಂತ ಸಲೀಸಾಗಿ ಭಾಳ ಸರಳವಾಗಿ ಒತ್ತಕ್ಷರಿಲ್ಲದಂಥ ಸಾಹಿತ್ಯ ನಾನು ರಚಿಸಬೇಕು. ಈ ಕನ್ನಡ ಅದಕ್ಕಿಂತ ಉರ್ದುಕ್ಕಿಂತ ಕನ್ನಡ ಹೆಚ್ಚು ಕಲಿಬೇಕಂತೇಳಿ ನಾನು ಒತ್ತಕ್ಷರಿಲ್ಲದ ಸಾಹಿತ್ಯವನ್ನು ಕೊಟ್ಟು ಮಕ್ಕಳಿಗೆ ಕೊಟ್ಟೆ. ಅದು ವಿಶ್ವ ದಾಖಲೆ ಕೂಡ ಆಯಿತು. ಎಷ್ಟು ಬುಕ್ ಬಿಡುಗಡೆ ಮಾಡಿದ್ರಿ ಸರ್? ನಾನು ಈಗ ಒಂದು 13 ಪುಸ್ತಕಗಳನ್ನ ಬಿಡುಗಡೆ ಆಗಿದೆ ರೀ. ಇನ್ನೂ ಒಂದು 8-10 ಪುಸ್ತಕಗಳು ನನಗೆ ಒಂದು ಕೆಲವೇ ಮುಂದಿನ ವರ್ಷದಲ್ಲಿ ನನ್ನ ಎಲ್ಲ ಪುಸ್ತಕಗಳು ಬಿಡುಗಡೆ ಆಗ್ತದೆ. ಸರ್, ಮುಂದಿನ ಪಯಣ ಏನು ಸರ್? ನಾನು ಏನಿಲ್ಲ ರೀ, ನನ್ನ ಜೀವನದ ಉದ್ದಕ್ಕೂ ನಾನು ವಿದ್ಯೆಯನ್ನು ಬೋಧಿಸಬೇಕು. ಬೋಧಿಸ್ತಾ ನಮ್ಮ ಮರಣ ಹೊಂದಬೇಕು. ಅದು ಕನ್ನಡದಲ್ಲಿ ಫ್ರೀಯಾಗಿ ಕಲಿಸ್ಬೇಕು ಅಂಥೇಳಿ ನನ್ನ ಉದ್ದೇಶ ಇದೆ. ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿಯವರನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಕರೆದುಕೊಂಡು ಬರಲಾಯಿತು. ಇನ್ನು ಈ ಕಾರ್ಯಕ್ರಮವು ಅನೇಕರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.